ಗೊತ್ತಿರ್ಬೋದು, ಒಂದು ಸಮಯದಲ್ಲಿ ಹೇಗಿತ್ತು ಅಂದರೆ ಪಾಕಿಸ್ತಾನದವ್ರನ್ನ ಎದುರಿಸುವಂಥ ಶಕ್ತಿನೂ ಯೋಚನೆ ಮಾಡ್ತಾಯಿದ್ರು. ಆದರೆ ಇವತ್ತು ಅಮೇರಿಕಾನ ಎದುರಿಸುವಂಥ ಶಕ್ತಿಗಳನ್ನ ನಮ್ಮ ಭಾರತಕ್ಕೆ ಇದೆ ಅನ್ನೋದನ್ನು ತೋರಿಸ್ತಾ ಇದ್ದೀವಿ. ನಮ್ಮ ದೇಶದ ಬಗ್ಗೆ ಯಾರಾದರೂ ಕಣ್ಣು ಆಯ್ಸಕ್ಕೆ ನೋಡಿದ್ರೆ ನಮ್ಮ ದೇಶ ಉತ್ತರ ಕೊಡುತ್ತೆ ಅಂತೇಳಿ ಸೈನಿಕರು ತೋರಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಪ್ರಧಾನಮಂತ್ರಿಗಳು ತೋರಿಸ್ತಾ ಇದ್ದಾರೆ. ಜೊತೆಗೆ ನಮ್ಮ ಇವತ್ತು ಆರ್ಥಿಕತೆ ಏನು ನಮ್ಮ ದೇಶದಲ್ಲಿ ಅತಿ ಹೆಚ್ಚಾಗಿ ಹೊರಹೊಮ್ತಾ ಇದೆ ಅಂತ ಹೇಳಿದ್ರೆ, ಈಗಿನ ಜನತೆಗಳು, ಈಗಿನ ಜನ್ರೇಷನ್ ಏನಿದೆಯೋ ತುಂಬ ಅಡ್ವಾನ್ಸ್ ಆಗಿ ಆಲೋಚನೆ ಮಾಡಿ ಒಳ್ಳೆ ಎಜುಕೇಷನ್ ಮಾಡ್ತಾ ಇದ್ದಾರೆ, ಒಳ್ಳೆ ಇಂಜಿನಿಯರ್ಸ್ಗಳಾಗ್ತಾ ಇದ್ದಾರೆ, ಒಳ್ಳೆ ಡಾಕ್ಟರ್ಸ್ ಆಗ್ತಾ ಇದ್ದಾರೆ, ಹಲವಾರು ಆಲೋಚನೆಗಳು ಮಾಡಿ ಒಳ್ಳೆ ಆಯುಧಗಳನ್ನ ತಯಾರು ಮಾಡ್ತಾ ಇದ್ದಾರೆ. ಇದೆಲ್ಲ ಏನಂದರೆ ನಮ್ಮ ಆರ್ಥಿಕತೆಯನ್ನು ತುಂಬ ಎತ್ತರದಲ್ಲಿ ತರುವಂಥ ಕೆಲಸಗಳು ಮಾಡ್ತಾಯಿದ್ದಾರೆ. ನಾನು ಹೇಳೋದೇನೆಂದರೆ, ನೀವು ದೇಶ ಸೇವೆ ಮಾಡಬೇಕು ಅಂತ ಹೇಳಿದ್ರೆ ಸೈನಿಕನಾಗೇ ನಿಂತ್ಕೊಂಡು ಮಾಡಬೇಕು ಅಂತ ಏನಿಲ್ಲ. ನೀವು ದೇಶದ ಒಳಗಡೆ ಬಂದು ದೇಶ ಪ್ರೇಮನ ಇಟ್ಕೊಂಡು ದೇಶಕ್ಕೆ ಉಪಯೋಗ ಆಗೋಂಥ ಯಾವುದೇ ಕೆಲಸ ಮಾಡಿದ್ರು ನೀವು ಸೈನಿಕರೇ ಅಂತ ನಾನು ಹೇಳ್ಬೋದು.